ಆಮೇಲೆ ಕೃಷ್ಣ ಬೈರೇಗೌಡರು ಇದ್ದಾರಲ್ಲ, ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದ ಕಷ್ಟವನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಅದರಿಂದ ಫೈನಾನ್ಸ್ ಮಿನಿಸ್ಟ್ರೇ ಹೋಗ್ಬೇಕು, ಚೀಫ್ ಮಿನಿಸ್ಟ್ರೇ ಹೋಗ್ಬೇಕು ಅಂತ ಆಕ್ಟ್ನಲ್ಲಿ, GST ಕೌನ್ಸಿಲ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಹೆಂಗೆ ಅಂತಂದ್ರೆ, ಆಮೇಲೆ ಇವರು ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಕ್ರಿಯಾ ಎಂಥದ್ದು ಮುಖ್ಯಮಂತ್ರಿ, ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ. ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ, 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ? 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 2018 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ, ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ, ಎಂಥದ್ದು ನಮ್ಮ ಸುನೀಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ, ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ, ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಭಾಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತ ನಿಮ್ಮ ಸರ್ಕಾರಕ್ಕೆ? ಸಂವೇದನೆ ಇತ್ತ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತ? ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 100 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಎಲ್ಲ ಹೊರಟೋದ್ರು. DK ಶಿವಕುಮಾರ್ ನಾನು ಹೋಗಿದ್ದು, ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್
ಹೆಲ್ತ್ ಮಿನಿಸ್ಟ್ರು, ಮೆಡಿಕಲ್ ಎಜುಕೇಷನ್ನು ಹೆಲ್ತ್ ಮಿನಿಸ್ಟ್ರು. ನಾವು ಹೋದ ಹಿಂದೆ ಒಂದು ದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ನಲ್ಲಿ ಸುಮಾರು 36 ಜನ ಅಲ್ಲ 36 ಜನ ಸತ್ತಿದ್ರು. ಇಬ್ಬರೇ ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? ಮೂರು ಜನ ಅವರೇ ಹೇಳಿದ್ದು. ಏನಪ್ಪ ಸರ್, 3 ಜನ ಅಂತ ಹೇಳಿದ್ರು. ಸಂವೇದನೆ ಇತ್ತ? ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಸಂವೇದನಾ ರಹಿತವಾದಂತ ಸರ್ಕಾರ. ಸಂವೇದನೆ ಇರಲಿಲ್ಲ. ಇಲ್ಲ ಮೊನ್ನೆ ಬಾಣಂತಿಯರು ಎಷ್ಟೊಂದು ಜನ ರಾಜ್ಯದಲ್ಲಿ ಸತ್ತಿರಲ್ಲ ಮೊನ್ನೆ. ಕೂತ್ಕೊಳ್ಳಿ, ಈಗ ನೀವು ಮಾತಾಡಿ ಕೂತ್ಕೊಳ್ಳಿ. ಈಗ ಅದ್ರ ಬಗ್ಗೆ ಕೂತ್ಕೊಳ್ಳಪ್ಪ. ಆಯ್ತು, ಈಗ ನಿಮ್ ಆಮೇಲೆ ಕೇಳಲಿಕ್ಕೆ ಆಗೋ ಮತ್ತೆ ನಿಮ್ದು ಉಂಟಾ? ಮೈಸೂರು ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಮೇಲೆ ಕೆನರಾ ಬ್ಯಾಂಕು. ಯಾರು ಕನ್ನಡಿಗರಿದ್ದಾರೆ ಅಲ್ಲಿ? ಕನ್ನಡ ಗೊತ್ತಿಲ್ಲದವರು ಇದ್ದಾರೆ. ಆಗ ಸಂವೇದನೆ ಇರಲಿಲ್ವಾ? ಸಂವೇದನೆ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ. ನೀವು ಸಂವೇದನೆ ಬೇರೆಯವರ ಬಗ್ಗೆ ಅದನ್ನು ಮಾಡಬೇಕಲ್ಲ, ಸಂವೇದನೆಯನ್ನು ಮಾಡಬೇಕಲ್ಲ. ಅದಿಲ್ಲ. ಅದಕ್ಕೆ ನಮಗೆ ಸಂವೇದನೆ ಇರೋದ್ರಿಂದ ನೀವು ಹೇಳೋದನ್ನು ಕೇಳ್ತೀವಿ, ಎಲ್ಲ ಹೇಳೋದನ್ನು ಕೇಳ್ತೀವಿ, ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಮ್ಮ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು. ಮೇಕೆಗಳಿಗೆ, ಕುರಿಗಳಿಗೆ, ಎಮ್ಮೆಗಳಿಗೆ, ಹಸುಗಳಿಗೆ, ಎತ್ತುಗಳಿಗೆ ಸತ್ತೋದ್ರೆ ಅವಕ್ಕೆ ದುಡ್ಡು ಕೊಡೋದು ಅಂತ ಒಂದು ಅನುಗ್ರಹ ಆಯಿತು. ಅದು ನಿಲ್ಲಿಸ್ಬಿಟ್ರಿ. ಕೃಷಿ ಸಾಲ ನಿಲ್ಲಿಸ್ಬಿಟ್ರಿ. ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದವೆಲ್ಲ ನಿಲ್ಲಿಸ್ಬಿಟ್ರಿ. ಸಂವೇದನೆ ಇರಲಿಲ್ಲ ನಿಮಗೆ. ಕೃಷಿ ಹೊಂಡ, ಅದೇ ಕೃಷಿ ಭಾಗ್ಯ ಆಗ ಸಂವೇದನೆ ಇರಲಿಲ್ವಾ? ಯಾರಿಗೋಸ್ಕರ ಮಾಡಿದ್ದದು ಇವನ? ರೈತರಿಗೋಸ್ಕರ ಅಲ್ಲ. ಆಮೇಲೆ ನಮ್ದು ಸಂವೇದನಾಶೀಲ ಸರ್ಕಾರ ಅಂತ ಅನ್ನೋದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ದೇವನಹಳ್ಳಿ ಮುನಿಯಪ್ಪನವ್ರೆ, ಚಂದ್ರಾಯ್ ಚನ್ನರಾಯಪಟ್ಟಣ ರೈತರ ಮನವಿಗೆ ಮಣಿದು ಭೂಮಿಯನ್ನ 1770 ಎಕರೆ ಬಿಟ್ಟಿರೋದು. ಇದು ಸಂವೇದನೆ ಅಲ್ವಾ? ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಗೊಬ್ಬರ ಕೇಳಿದ್ರೆ ಗೋಲಿಮಾರ್ ಮಾಡಿದ್ರು ಹಾವೇರಿನಲ್ಲಿ. ಇದು ಸಂವೇದನೆ ಅಂತ ಕರಿಬೇಕಾ? ಸಂವೇದನೆ ಅಂತ ಕರಿಬೇಕಾ ಇದನ್ನ? ಅದೇ ನಾವು ಮುಧೋಳ್ನಲ್ಲಿ ಕಬ್ಬು ಮತ್ತೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ನಾವು ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳೋದು ಹೊರತು ಗೋಲಿಮಾರ್ ಮಾಡಕ್ ಹೋಗುದಿಲ್ಲ. ಗೋಲಿಬಾರ್ ಮಾಡಲಿಲ್ಲ. ಇದು ನಾವು ಸ್ಪಂದಿಸ್ತಕ್ಕಂಥ ರೀತಿ.
ಆಮೇಲೆ ಕಬ್ಬು ಬೆಳೆಗಾರರು 3,150 ಕೋಟಿ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿತ್ತು. ನಾವು ಅವ್ರ ಜೊತೆ ಎಲ್ಲ ಮಾತಾಡಿ, ರೈತ ಪ್ರತಿನಿಧಿಗಳ ಜೊತೆನಲ್ಲೇ ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆ ಮಾತಾಡಿ ತೀರ್ಮಾನಕ್ಕೆ ಬಂದು, ಬೆಳಗಾಂನಲ್ಲಿ ಚಳವಳಿ ನಡೀತಾ ಇತ್ತು. HK ಪಾಟೀಲ್ರು ಕೂಡ ಹೋಗಿದ್ರು ಅಲ್ಲಿಗೆ, ಶಿವಾನಂದ ಪಾಟೀಲ್ರು ಕೂಡ ಹೋಗಿದ್ರು. ಆಗ ನಾನು ಇಡೀ ದಿನ ಕೂತ್ಕೊಂಡು 3,300 ಕೋಟಿ ರೂಪಾಯಿ, 3,300 ರೂಪಾಯಿ ಒಂದು ಟನ್ನಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ 300 ಕೋಟಿ ಕಡಿಮೆ ಖರ್ಚಾಯಿತು, 300 ಕೋಟಿ ಭಾರ ಆಯಿತು. ಆ ಹೊರತಕ್ಕಂಥ ಕೆಲಸವನ್ನು, ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಇದು ಸಂವೇದನೆ ಅಲ್ವಾ? ಮೊನ್ನೆ ಮೆಕ್ಕೆಜೋಳ ಗೋವಿನ ಜೋಳ ಅಂತ ಕರೀತಾರೆ. ಈ ಸಾರಿ ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ನು ಬೆಳೆದ್ಬಿಡ್ತೀವಿ. ಜಾಸ್ತಿ ಪ್ರದೇಶದಲ್ಲಿ ಹಾಕಿದ್ರು, ಮಳೆ ಬೇರೆ ಬಂತು, ಜಾಸ್ತಿ ಬೆಳೆದರು. 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿತು MSP. ಕೇಂದ್ರ ಸರ್ಕಾರ MSPಯನ್ನು 2,400 ಮಾಡ್ತು. ಇವರು ಆಹಾರ ಮಂತ್ರಿಗಳು, ಎಥನಾಲ್ ಅವ್ರಿಗೆ ಬರ್ತದೆ ಎಂತ, ಪ್ರಹ್ಲಾದ್ ಜೋಶಿ ಅವರು ಸಹಾಯಕ್ಕೆ ಬರಲಿಲ್ಲ. ನಾನು ಮೆಕ್ಕೆಜೋಳ ರೈತರ ಜೊತೆ, ಆಮೇಲೆ ಪೌಲ್ಟ್ರಿ ಫಾರ್ಮರ್ಸ್ ಜೊತೆ, ಎಥನಾಲ್ ಮಾಲೀಕರ ಜೊತೆ, ಆಮೇಲೆ ಪಶುಸಂಗೋಪನೆ ಯಾರ್ದದು, ಕ್ಯಾಟಲ್ ಫೀಡ್, ಇವ್ರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡಿದೆ. ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ ಕೊಂಡ್ಕೋಬೇಕು ಅಂತ. 40 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಕೊಂಡ್ಕೊಳ್ಳೋ ರೀತಿ ಮಾಡಿದ. ಅದಕ್ಕೆ ರಾಜ್ಯ ಸರ್ಕಾರ 250 ರೂಪಾಯಿ ಒಂದು ಟನ್ ಮೆಕ್ಕೆಜೋಳಕ್ಕೆ ಕೊಡ್ತಕ್ಕಂಥದ್ದನ್ನು ಮಾಡಿದ. ಕ್ವಿಂಟಾಲ್ ಒಂದು ಮೆಕ್ಕೆಜೋಳ ಒಂದು ಕ್ವಿಂಟಾಲ್ಗೆ 250 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಸ್ಪಂದನೆ ಅಲ್ವಾ? ಮೆಕ್ಕೆಜೋಳ ಖರೀದಿ ಮಾಡಿದ ಪ್ರಮಾಣ ಬಹಳ ಕಡಿಮೆ ಐತಿ. ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗುರ್ತೈತಿ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀವೇನು ರತ್ನಾಲು ಮತ್ತು KMF ದವ್ರು ಕೊಟ್ಟಿರಲ್ಲ, ಅದು ಒಂದು ಊರಾಗ ಬೆಳೆಯುವಷ್ಟು ಸತಿ ಅವ್ರು ಖರೀದಿ ಮಾಡಕ್ಕಾಗಲ್ಲ. ತಮ್ಮ ಮಾಹಿತಿಗಾಗಿ ಎಥನಾಲು ಅನುಮತಿ ಕೊಡಬೇಕಲ್ಲ, ಯಾರು ಕೊಡೋರು? ಕೇಂದ್ರ ಸರ್ಕಾರ. ಅವ್ರು ಕೊಡದೆ ಹೋದ್ರೆ ಕೊಡ್ಸೋರು ಯಾರು? ಅಲ್ಲ, ನೀವು ಕೊಡ್ಸೋದಿಲ್ಲ. ನೀವು ಓಲಿ ಇಷ್ಟೆಲ್ಲ ಆಯ್ತಲ್ಲ, ಒಂದಿನಾದ್ರೂ ಕೂಡ ನೀವು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಹೇಳಿದ್ದೀರಾ? ಆಯ್ತು, ನಿಮ್ಮ ಲೋಕಸಭಾ ಸದಸ್ಯರು ಒಂದಿನಾದರೂ ಪ್ರಸ್ತಾಪ ಮಾಡಿದ್ದಾರಾ? ಒಂದು ದಿನ ಪ್ರಸ್ತಾಪ ಮಾಡಿಲ್ಲ. ಒಂದಿನ ಇಷ್ಟೆಲ್ಲ ಹಣಕಾಸಿನ ಅನ್ಯಾಯ ಆಗ್ತಾ ಇದ್ರು ಕೂಡ ಒಂದಿನ ಮಾತಾಡಲಿಲ್ಲ. ಇದನ್ನೆಲ್ಲ ನಾವು ಬಜೆಟ್ನಲ್ಲಿ ಹೇಳಿದ್ದು ಅಲ್ಲ, ಗವರ್ನರ್ ಸ್ಪೀಚ್ನಲ್ಲಿ ಹೇಳಿದ್ದು. ಹೇಳಲಿಲ್ಲ.
ಹೇಳಪ್ಪ ವೇಲು. ಆಮೇಲೆ ಯತ್ನಾಳ್ ಅವರು ಆದಿಯಾಗಿ ಮತ್ತೆ ಬಿಜೆಪಿ ಅನೇಕ ಜನ ಮಾನ್ಯ ಸದಸ್ಯರುಗಳು ಕೇಂದ್ರ ಸರ್ಕಾರ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳಿದ್ದಾರೆ. ನಮಗೆ ಹಿಂದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣನ ಅಷ್ಟು ಕೊಡ್ತು ಇಷ್ಟು ಕೊಡ್ತು ಅಂತ ಹೇಳಿದ್ದಾರೆ. ಆಗ ಇಡೀ 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಒಟ್ಟು ಬಜೆಟ್ ಗಾತ್ರ ಇದ್ದದ್ದು 94,000 ಕೋಟಿ ಅಲ್ಲ, 94 ಲಕ್ಷ ಕೋಟಿ. 94 ಲಕ್ಷ ಕೋಟಿ. ಆ 94 ಲಕ್ಷ. 9 ಯಾರು ಇವರು? ನೋಡಿ, ನಾನು 2003-4 4,38,705 ಕೋಟಿ, 795 ಕೋಟಿ ಬಜೆಟ್ ಗಾತ್ರ. 2004-5 4,57,434 ಕೋಟಿ. 2005-6 5,06,123 ಕೋಟಿ. 2006-7 10 ವರ್ಷದಲ್ಲಿ 95,21,493 ಕೋಟಿ. 10 ವರ್ಷದಲ್ಲಿ ಬಜೆಟ್ ಆಗಿದ್ದದ್ದು 95,21,493 ಕೋಟಿ. ಆದರೆ ಮನಮೋಹನ್ ಸಿಂಗ್ ಇವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ NDA ಸರ್ಕಾರ 12 ವರ್ಷ ಅಧಿಕಾರ ಮಾಡಿದೆ. 12 ವರ್ಷಗಳ ಕಾಲ ಅಧಿಕಾರ ಮಾಡಿದೆ. ಒಟ್ಟು ಅವರು 380 ಕೋಟಿ 380 ಲಕ್ಷ 5,527 ಕೋಟಿ. ಅದರಿಂದ ಬಜೆಟ್ ಗಾತ್ರ ಅವತ್ತು ಇದ್ದದ್ದು ಪರಿಸ್ಥಿತಿ ಬೇರೆ. ಇವತ್ತು 53 ಲಕ್ಷ ಇದೆ ಬಜೆಟ್. ಅವತ್ತು 2014-15ರಲ್ಲಿ ಮನಮೋಹನ್ ಸಿಂಗ್ ರವರು ಅಧಿಕಾರಕ್ಕೆ ಬಂದಾಗ 4,38,000 ಇತ್ತು. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಗಾತ್ರ ಇರುವಾಗ ಎಷ್ಟು ನಮಗೆ ಬರ್ತದೆ, ಜಾಸ್ತಿ ಬಜೆಟ್ ಗಾತ್ರ ಜಾಸ್ತಿ ಆದಾಗೆಲ್ಲ ನಮಗೆ ಎಷ್ಟು ಬರ್ತದೆ, ಇದನ್ನ ಅಂದಾಜು ಮಾಡಬೇಕಲ್ಲ. ಅಷ್ಟು ಬಂತು ಇಷ್ಟು ಬಂತು. ಆಮೇಲೆ ಬೆಲೆ ಏರಿಕೆ ಮೇಲೆ ಮಾತಾಡಿದ್ದಾರೆ ಇವರು. ನಮ್ಮ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ, ಸುರೇಶ್ ಕುಮಾರ್ ಕೂಡ ಮಾತಾಡಿದ್ದಾರೆ ಬೆಲೆ ಏರಿಕೆ ಬಗ್ಗೆ. 56,000 ಕೋಟಿ
ಹಾಕ್ಬಿಟ್ಟಿದೆ ತೆರಿಗೆ. ಆಕ್ಚುಲಿ ಹಾಕಿರೋದು ನಾವು 6 ರಿಂದ 7 ಸಾವಿರ ಕೋಟಿ. 56,000 ಕೋಟಿ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ನಾವು 2.5 ವರ್ಷದಲ್ಲಿ ತೆರಿಗೆ ಹಾಕಿರ್ತಕ್ಕಂಥದ್ದು 3 ಬಜೆಟ್ ಮಾಡಿಸಿದ್ದೀನಿ. 3 ಬಜೆಟ್ನಿಂದ ಹಾಕಿರ್ತಕ್ಕಂಥದ್ದು ತೆರಿಗೆ ಹಾಕಲೇಬೇಕು. ಇಷ್ಟಾದರೂ ಕೂಡ ನೆರೆ ರಾಜ್ಯಗಳಿಗಿಂತ ನಾವು ಕಡಿಮೆನೇ ಇದ್ದೇವೆ. ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಎಕ್ಸೈಜ್ ಇರ್ಬೋದು, ಲಿಕ್ಕರ್ ಇದಿರ್ಬೋದು, ಇದು ಬೇರೆ ರಾಜ್ಯಗಳಿಗಿಂತ ಕಡಿಮೆನೇ ಇದೆ. ಬೇರೆ ರಾಜ್ಯಗಳಿಗೂ ನೋಡಿ, ಬೆಂಗಳೂರಿನಲ್ಲಿ ಪೆಟ್ರೋಲ್ ಮಾರಾಟ ದರ 102 ರೂಪಾಯಿ 94 ಪೈಸೆ. ಡೀಸೆಲ್ ಬೆಲೆ 91.01. ಹೊಸೂರು 102.83. ಡೀಸೆಲ್ ಬೆಲೆ 94.42. ಕಾಸರಗೋಡು ಕೇರಳ ಪೆಟ್ರೋಲು 106.72. ಡೀಸೆಲ್ 95.66. ಅನಂತಪುರ ಆಂಧ್ರ ಪ್ರದೇಶ 109.50. 97.35. ಹೈದರಾಬಾದ್ ತೆಲಂಗಾಣ 107.46. 95.70 ಡೀಸೆಲ್. ಕಾಗಲ್ ಮಹಾರಾಷ್ಟ್ರದಲ್ಲಿ 104.53. 91.17. ನಾವು ಎಲ್ಲ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಬೆಲೆ ಏರಿಕೆ ಆಗೋಯ್ತು. ಮೊಬಿಲೈಸೇಷನ್ಗೋಸ್ಕರ ಇದು ಮಾಡಲೇಬೇಕಾಗ್ತದೆ. ಆದರೂ ನಾವು ಬೇರೆ ರಾಜ್ಯಗಳಿಗಿಂತ, ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಮುದ್ರಾಂಕ ಶುಲ್ಕ ಕರ್ನಾಟಕದಲ್ಲಿ 5% ಇದ್ರೆ ನೋಂದಣಿ ಶುಲ್ಕ, ಮುದ್ರಾಂಕ ಶುಲ್ಕ 2% ಇದ್ರೆ ಒಟ್ಟು 7% ಇದೆ. ನಮ್ಮದು 7. ತಮಿಳುನಾಡಿನಲ್ಲಿ 11% ಇದೆ. ಕೇರಳದಲ್ಲಿ 10% ಇದೆ. ಮಹಾರಾಷ್ಟ್ರದಲ್ಲಿ ನಮ್ಮಷ್ಟೇ ಇದೆ. ಅದರಿಂದ ನಾವು ತೆರಿಗೆ ಹಾಕ್ಬಿಟ್ಟಿದ್ದೀವಿ, ಹೆಚ್ಚು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.